ಈ ಒಂದು ವಿಡಿಯೋವನ್ನ ಅಬ್ಸರ್ವ್ ಮಾಡಿ. ಸೊ ನಮ್ಮ ಇಂಡಿಯಾದ ಕತೆ ಹೇಗಿದೆ, ನಮ್ಮ ಇಂಡಿಯನ್ಸ್ ನ ಒಂದು ಮನಸ್ಥಿತಿ ಹೇಗಿದೆ, ಈ ಒಂದು ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ನೀವು ಬಹುಶಃ ನೀವು ಕೂಡ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿರ್ತೀರಾ. ಇದು ವಾಸ್ತವ ಸತ್ಯ ಅನ್ಸಿದ್ರೆ ಖಂಡಿತ ನೀವು ನೋಡಿ. ಈಗ ನಮ್ಮ ಹಣೆ ಬರ ಏನಾಗಿದೆ ಅಂದ್ರೆ ಜಾತಿ ಅಂತ ಧರ್ಮ ಜಾತಿ ಧರ್ಮ ಬಿಟ್ಟು ನಾವೇನನ್ನು ಮಾತಾಡ್ತಾ ಇಲ್ಲ. ಡೆವಲಪ್ಮೆಂಟ್ ಬಗ್ಗೆ ನಮ್ಮ ತಲೆಯಲ್ಲಿ ಏನು ಹೋಗ್ತಾನೂ ಇಲ್ಲ. ಇದು ವಾಸ್ತವ ಸತ್ಯ. ಇಲ್ಲಿ ನೋಡಿ, ನಾ ಸ್ಕ್ರೋಲ್ ಮಾಡ್ಬೇಕಾದ್ರೆ ನೋಡಿದಂತ ವಿಚಾರ ಇದು. ಅಮೆರಿಕ ಶಿಕ್ಷಣವನ್ನ ನೋಡ್ತಾ ಇದೆ. ಏನು, ಅಮೆರಿಕ ಶಿಕ್ಷಣವನ್ನ ನೋಡ್ತಾ ಇದೆ. ಚೀನಾ ಪ್ರತಿಭೆಯನ್ನ ನೋಡ್ತಾ ಇದೆ. ಸ್ಕಿಲ್ ಇರ್ತಕ್ಕಂಥವ್ರಿಗೆ, ಪ್ರತಿಭೆ ಅಥವಾ ಟ್ಯಾಲೆಂಟ್ ಇರ್ತಕ್ಕಂಥವ್ರಿಗೆ ಚೀನಾ ನೋಡ್ತಾ ಇದೆ. ಆದ್ರೆ ನಮ್ಮ ಭಾರತೀಯರು ಜಾತಿ ಪ್ರಮಾಣ ಪತ್ರವನ್ನ ನೋಡ್ತಿದ್ದೇವೆ. ಸೊ ಜಾತಿ ಪ್ರಮಾಣ ಪತ್ರ ಅನ್ನೋ ಒಂದು ಉದ್ದೇಶ ಅಲ್ಲ. ಸೊ ಎಲ್ಲಾ ವಿಚಾರದಲ್ಲೂ ನೀವು ರಾಜಕೀಯದ ಒಂದು ಚುನಾವಣೆಯಿಂದ ಹಿಡಿದು ನೀವು ಯಾವುದೇ ಉದ್ಯಮ ಕ್ಷೇತ್ರಕ್ಕೆ ಹೋದ್ರು ಅಷ್ಟೇನೆ, ಉದ್ಯೋಗ ಕ್ಷೇತ್ರಕ್ಕೆ ಹೋದ್ರು ಅಷ್ಟೇನೆ, ಎಲ್ಲಾ ಕ್ಷೇತ್ರದಲ್ಲೂ ನೀವು ಜಾತಿಯನ್ನ ಲೇಪನವನ್ನ ಬಿಟ್ಟು ನಮ್ಮ ದೇಶ ಯೋಚನೆ ಮಾಡ್ಲಿಲ್ಲ ಅಂತಂದ್ರೆ ಇವತ್ತು ಮೈಗ್ರೇಷನ್ ಆಗ್ತಾ ಇದೆಯಲ್ಲ, ಏನು ಇವತ್ತು ವಲಸೆ ಹೋಗ್ತಿದಾರಲ್ಲ, ಈ ದೇಶವನ್ನ ಬಿಟ್ಟು ತೊರೆದು ಹೊರದೇಶಕ್ಕೆ ಹೋಗ್ತಾ ಇದಾರಲ್ಲ, ಏನಕ್ಕೆ ಹೋಗ್ತಾ ಇದಾರೆ ಅಂತ ಅನ್ನೋದನ್ನ ಒಂದಿಷ್ಟು ಕಾಲ ನಾವು ಯೋಚನೆ ಮಾಡಿದ್ರೆ, ನಾವು ಸಾಕಷ್ಟು ಜನ ನಾವು ನೋಡ್ತಾ ಇರ್ತೀನಿ ಡಿಬೇಟ್ಸ್ ಗಳಿಗೆ ಇದಕ್ಕೆಲ್ಲ ಹೋದಾಗ, ಸುಂದರ್ ಪಿಚಾಯ್ ನಮ್ಮವರು, ಗೂಗಲ್ ಆಲ್ಫಾಬೆಟಿಕಲ್ ಸಿಇಒ ನಮ್ಮ ದೇಶದವರು, ಪೆಪ್ಸಿ ಸಿಇಒ ನಮ್ಮ ದೇಶದವರು, ಏನು ಮೈಕ್ರೋಸಾಫ್ಟ್ ಸತ್ಯ ನಡೆಯಲ್ಲ ನಮ್ಮ ದೇಶದವರು, ಖಂಡಿತ ನಮ್ಮ ದೇಶದವ್ರೆ. ಅವ್ರನ್ನೆಲ್ಲ ಯಾಕಪ್ಪ ಉಳಿಸ್ಕೊಳಕ್ ಆಗ್ಲಿಲ್ಲ ನಮ್ಮ ದೇಶದಲ್ಲಿ? ಅವ್ರಿಗೆ ಯಾಕೆ ಪ್ಯಾಕೇಜ್ ಕೊಡಕ್ ಆಗ್ಲಿಲ್ಲ ನಮ್ಮ ದೇಶದಲ್ಲಿ? ಸೊ ನಾನು ಯಾವುದೋ ಒಂದು ರಾಜಕೀಯ ಪಕ್ಷವನ್ನ ಓಲೈಸ್ಕೊಂಡು ಯಾರೋ ಒಂದು ಬಕೆಟ್ ಹಿಡ್ಕೊಂಡು ಕೂತಿರ್ತಾರಲ್ಲ, ದಯವಿಟ್ಟು ಅಂತವ್ರು ನಿಮ್ಗೆ ಅನ್ಸಿದ್ನ ನೀವು ಕಾಮೆಂಟ್ ಮಾಡ್ಕೊಳ್ಳಿ. ಬಟ್ ನಾನು ಯಾವುದೇ ರಾಜಕೀಯ ಪಕ್ಷದ ಅವನು ಕೂಡ ಅಲ್ಲ. ನನಗೆ ಯಾವ ರಾಜಕೀಯ ಪಕ್ಷ ಕಟ್ಕೊಂಡು ಏನೂ ಆಗ್ಬೇಕಾಗಿಲ್ಲ. ಬಟ್ ಆದರೆ ನನ್ನ ದೇಶ, ನನ್ನ ನೆಲ, ನನ್ನ ಜಲ, ನನ್ನ ಭಾಷೆ, ನನ್ನ ಜನ ಉಳಿಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನನಗೆ ಅನ್ಸಿದ್ದನ್ನ ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ.